ಅಂದ್ರೆ ನಿಮ್ಮ ಕಾಲದಲ್ಲಿ ಎಂಟರ್ಟೈನ್ಮೆಂಟ್ ಅಂತ ಇರಲಿಲ್ಲ, ನೀವೇನಿದ್ರು ಪುಸ್ತಕನೇ ಓದಬೇಕಾಗಿರೋದು. ಸೊ ನನಗೆ ಅದೊಂದು ಹೇಳಬೇಕಿತ್ತು ನೀವು, ಬಿಕಾಸ್ ನಿಮ್ಮ ಬರವಣಿಗೆ ನಾವು ನೋಡಿದೀವಿ, ನಾವು ಇದರಲ್ಲಿ ಇವಾಗಾದ್ರೂ ನಮ್ಮ ಜನರೇಷನ್ ಅಂತೂ ನಾವು ಫೇಸ್ಬುಕ್ಕಲ್ಲಿ ನೋಡ್ತಾ ಇರ್ತೀವಿ. ಸೊ ಬರವಣಿಗೆ ಅದೆಲ್ಲ ಹೆಂಗೆ ನಿಮಗೆ ಇಂಟ್ರೆಸ್ಟ್ ಯಾವ ಥರ ಬಂತು ಬರವಣಿಗೆಯಲ್ಲಿ? ನಿಮ್ಮ ಬಾಲ್ಯದ ದಿನಗಳು ಯಾವ ಥರ ಇರ್ತಾ ಇತ್ತು? ಸೊ ಅವಾಗಿಂದನೇ ನಿಮಗೆ ಇದರಲ್ಲೆಲ್ಲ ಒಂದು ಸ್ವಲ್ಪ ಜಾಸ್ತಿ ತೊಡಗಿಸ್ಕೊಂಡ್ಬಿಟ್ಟಿದ್ರಾ ನೀವು, ಹೇಗೆ ಅಂತ? ನಾನು ನಮ್ಮ ಭಾವ ಟೀಚರು, ಸೊ ಅವ್ರ ಪುಸ್ತಕ ತಂದು ಕೊಡ್ತೀರಿ ನಮ್ಮ ಅಕ್ಕನಿಗೆ ಓದೋಕ್ಕೆ, ಪ್ರಜಾಮತ, ತರಂಗ, ಸುಧಾ ಎಲ್ಲ. ಸೊ ಅಲ್ಲಿಂದ ನಾನು ಓದು ಶುರು ಆಯಿತು. 8th 9th ಅವಳು ಓದ್ತಾ ಇದ್ಲು ಅಂತ ನಾನು ಓದೋಕ್ಕೂ ಅದೊಂದು. ಸೊ ಬಹುಶಃ ನನ್ನ ಮೊದಲ ಗುರು ಅವರೇನೆ, ನಮ್ಮ ಭಾವನೆ. ಪುಸ್ತಕಗಳನ್ನು ನನಗೆ ಆಗ್ಲೇ ಅವರು ಕುವೆಂಪು, ಕಾರಂತರು, ಭೈರಪ್ಪ, ನಮ್ಮ ಅಕ್ಕ ತುಂಬ ಓದ್ತಾ ಇದ್ರು. ಸೊ ಆ ಅಡಿಕ್ಷನ್ ನನಗೂ ಶುರು ಆಗ್ಬಿಡ್ತು. ತುಂಬ ಓದ್ತಿದ್ದೆ ಅಂದರೆ ನಾನು ಮುಳುಗೋಗ್ಬಿಡ್ತಾ ಇದ್ದೆ ಓದಿ. ಅಷ್ಟು 2 ಗಂಟೆ 3 ಗಂಟೆ ತನಕ ಓದ್ತಾ ಇದ್ದೆ ನಾನು. ಅಷ್ಟು ಓದ್ತಾ ಇದ್ದೆ. ನೀವು ಓದ್ತಾ ನಿಮ್ಮ ಬರವಣಿಗೆ ಬಂದ್ಬಿಡತ್ತೆ. ನಾನು ಫಸ್ಟ್ PUC ಇದ್ದಾಗ ನಾನು ಕನ್ನಡಪ್ರಭದಲ್ಲಿ ಫಸ್ಟ್ ಆರ್ಟಿಕಲ್ ಪ್ರಿಂಟ್ ಆಯ್ತು ನಂದು. ಕಾಲೇಜು ರಂಗ ಅಂತ ಬರ್ತಾ ಇತ್ತು ಕನ್ನಡಪ್ರಭದಲ್ಲಿ. ಕಾಲೇಜ್ ಸ್ಟೂಡೆಂಟ್ಸ್ಗೋಸ್ಕರನೇ ಅವರು ಒಂದು ಇಡೀ ಪೇಜ್ 2 ಪೇಜ್ ಇಟ್ಟಿದ್ರು. ಪ್ರತಿ ಮಂಗಳವಾರ ಕಾಲೇಜು ರಂಗ ಅಂತ ಬರೋದು. ಕಾಲೇಜ್ ಸ್ಟೂಡೆಂಟ್ ನಾನು ಫಸ್ಟ್ PUC ಇದ್ದಾಗ ಒಂದೊಂದು ಸ್ಟೋರಿ ಬಂತಲ್ಲಿ. ಅಲ್ಲಿಂದ ನನಗೆ ಬರೆಯೋದು ಶುರು ಆಯಿತು. ಎಲ್ಲ ಪತ್ರಿಕೆಗಳಿಗೂ ಬರೆದ್ಬಿಟ್ಟಿದ್ದೀನಿ ನಾನು, ಫೀಲ್ಡಿಗೆ ಬರೋಕ್ಕೆ ಮುಂಚೆನೇನೆ. ಸೊ ಹಾಗಾಗಿ ಆ ಓದು ಹಂಗೆ ಕಂಟಿನ್ಯೂ ಇತ್ತು. ಸುವರ್ಣಗೆಲ್ಲ ಬಂದಮೇಲೆ ನಾನು ಓದೋದು ಸ್ವಲ್ಪ ಕಡಿಮೆ ಮಾಡಿದ್ದೆ, ಯಾಕಂದರೆ ಈ ಅಡಿಕ್ಷನ್ ಜಾಸ್ತಿ ಆಗಿಬಿಟ್ಟಿತ್ತು ಕೆಲಸದ್ದು. ಈಗ ಲಾಸ್ಟು 2-3 ಇಯರ್ಸಿಂದ ಮತ್ತೆ ಓದೋಕ್ಕೆ ಶುರು ಮಾಡಿದೆ. ಬುಕ್ಸ್ ಯಾವಾಗಲೂ ಇರಬೇಕು, ನಿಮ್ಮ ಕಣ್ಣಿಗೆಲ್ಲ ಬುಕ್ಸ್ ಕಾಣಿಸ್ತಾ ಇರಬೇಕು. ಒಂದು ಪೇಜ್ ಆದರೂ ಓದಿ ಮಲ್ಕೋಬೇಕು ಏನಾರು. ಆಮೇಲೆ ಬರೆಯೋದು ನಿಲ್ಲಿಸ್ಬಿಟ್ಟಿದ್ದೆ ನಾನು. ಈ ಬ್ರೇಕಿಂಗ್ ನ್ಯೂಸ್ ಬರೋದ ಮಧ್ಯೆ ಬರೆಯೋದನ್ನ ಮರ್ತ್ಬಿಟ್ಟಿದ್ದೆ, ಬರೆಯೋದು ನಿಲ್ಲಿಸ್ಬಿಟ್ಟಿದ್ದೆ. ಟೈಮ್ ಆಗ್ತಿರ್ಲಿಲ್ಲ ನನಗೆ. ಈಗ ಇಲ್ಲ, ನಾನು ಮತ್ತೆ ಬರಿಬೇಕು ಅಂತ. ನನ್ನ ಫ್ರೆಂಡ್ಸ್ ಎಲ್ಲ, ನನ್ನ ಕಾಲೇಜ್ ಮೇಟ್ಸ್ಗೆಲ್ಲ ಗೊತ್ತಿತ್ತು ನಾನು ಬರೆಯೋದು. ಅವರೆಲ್ಲ ನನ್ನ ಬರಿ ಅಂತ ನನ್ನ ತುಂಬ ತುಂಬ ಫೋರ್ಸ್ ಮಾಡಿದ್ರು. ಅಂದರೆ ಅವ್ರಿಗೋಸ್ಕರ ನಾನು ಬರೆಯೋಕ್ಕೆ ಶುರು ಮಾಡಿದೆ. ಅವ್ರಿಗೋಸ್ಕರ ನನ್ನ ಫ್ರೆಂಡ್ ವೀರಭದ್ರಪ್ಪ, ಸ್ವಾಮಿ, ಕುಸುಮ, ನೀನು ಬರಿ ಅಂತ ಹಿಂಸೆ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ಫೇಸ್ಬುಕ್ಕಲ್ಲಿ ಬರೆಯೋಕ್ಕೆ ಶುರು ಮಾಡಿದೆ. ಅದೊಂದು ಅಡಿಕ್ಷನ್ ಆಗಿಬಿಡ್ತು. ಬೇರೆ ಬೇರೆ ಥರದ್ದೆಲ್ಲ ಮೋಟಿವೇಶನಲ್ ಸ್ಟೋರಿ, ಸಿನಿಮಾ ರಿವ್ಯೂಸ್ಗಳು, ಈ ಥರ ಎಲ್ಲ ಬರೆಯೋಕ್ಕೆ ಶುರು ಮಾಡಿದೆ. ಸೊ ಅವನು ಆಮೇಲೆ ಅಂದ್ಕೊಂಡೆ, ಇಷ್ಟು ವರ್ಷ ನಾನು ಮಿಸ್ ಮಾಡ್ಕೊಂಡ್ಬಿಟ್ನಲ್ಲ ಬರೆಯೋದು. ಆ್ಯಕ್ಚುಲಿ ನಂಗೆ ಟೈಮ್ ಆಗ್ತಿರ್ಲಿಲ್ಲ, ಬರೆಯೋಕ್ಕೆ ಆಗ್ತಿರ್ಲಿಲ್ಲ ನನಗೆ. ಈಗ ನಾನು ಟೈಮ್ ನಾನೇ ಮಾಡಿಕೊಂಡೆ. ಅದು ಹೇಳ್ತೀನಿ, ನಾವೇ ಟೈಮ್ ಮಾಡ್ಕೋಬೇಕು. ನಾನೇ ಟೈಮ್ ಮಾಡಿಕೊಂಡೆ. ಏನಂದರೆ ಸ್ವಲ್ಪ ನಿದ್ದೆ ಕಡಿಮೆ, ಅರ್ಧ ಗಂಟೆ ನಿದ್ದೆ, ಬೇಗ ಮಲ್ಗೋದ್ ಬದಲು ಅರ್ಧ ಗಂಟೆ ಲೇಟಾಗಿ ಮಲ್ಕೋತೀನಿ. ರಾತ್ರಿ ಬರೆದ್ಬಿಟ್ಟೆ ಮಲ್ಕೋತೀನಿ. ಬೆಳಗ್ಗೆ ಆಫೀಸ್ ಕ್ಯಾಬಲ್ಲಿ ಹೋಗ್ತಾ ಮೊಬೈಲಲ್ಲಿ ಬರ್ಕೊಂಡು ಹೋಗ್ತೀನಿ. ಸೊ ಟೈಮ್ ಸಿಗ್ತಾ. ನಾನು ಆಫೀಸಲ್ಲಿದ್ದಾಗ ಏನು ಬರೆಯಲ್ಲ, ಆಫೀಸ್ ಟೈಮಲ್ಲಿ ಬರೆಯೋದೇ ಇಲ್ಲ. ಮನೆಗೆ ಬಂದು ಎಲ್ಲರೂ ಊಟ ಆಗಿ ಎಲ್ಲ ಮಲಗಿದ್ಮೇಲೆ ಬರೆಯೋಕ್ಕೆ ಶುರು ಮಾಡ್ತೀನಿ. ಬೇಕೇ ಬೇಕು, ಬರೀಲೇಬೇಕು. ನಿಮ್ದು ನಾವು ನೋಡ್ತಾ ಇರ್ತೇನೆ, ಥಿಂಕ್ ಪಾಸಿಟಿವ್ಲಿ ಅಂತ ನಿಮ್ದೊಂದು ನೀವು ಬರಿತಾ ಇರ್ತೀರಾ. ನನಗೆ ಕೇಳಬೇಕಾಗಿರೋದು, ಅದನ್ನೆಲ್ಲ ನಿಮ್ಮ ಜೀವನದಲ್ಲಿ ಆಗಿದ್ದನ್ನೇ ನೀವು ಬರೀತಿರ್ತೀರಾ ಅಥವಾ ಇನ್ ಜನರಲ್ ಆಗಿ ನೀವು ಅದನ್ನು ಬರೀತೀರಾ ಅಂತ? ಬಿಕಾಸ್ ನಾನು ಮೊನ್ನೆ 2 ಪೋಸ್ಟ್ ನೋಡಿದೆ, ನಾನು ಫೋಟೋನು ತೊಗೊಂಡಿದ್ದೀನಿ ಅದನ್ನು. ಸೊ ನಂಗೆ ಅದ್ರದ್ದು ಬಗ್ಗೆ ನಾನು ಕೇಳಬೇಕಾಗಿತ್ತು, ಯಾವ ಥರ ನೀವು ಅದನ್ನು ಪ್ಲ್ಯಾನ್ ಮಾಡಿ ಬರೀತೀರಾ ಅಂತಂದು. ಇದು ಒಂದು ಯಾವುದಂದರೆ, ಭಯ ಮುಗ್ದಾಗ ಬದುಕು ಆರಂಭವಾಗುತ್ತೆ, ಅದೊಂದು. ಇನ್ನೊಂದು, ನಮ್ಮಿಂದ ಮಾಡಲಾಗದೆಂಬ ಕೆಲಸವನ್ನು ಮಾಡಿ ತೋರಿಸೋದ್ರಲ್ಲೇ ಜೀವನದ ಶ್ರೇಷ್ಠ ಸಂತೋಷ ಅಡಗಿದೆ. ಸೊ ಇದೆಲ್ಲವೂ ಇಂಥ ಒಂದು ಪಾಸಿಟಿವ್ ಥಿಂಕ್ ಮಾಡಿಕೊಂಡು ಬರೆಯೋದು, ಅದೆಲ್ಲ ನಿಮ್ಮ ಜೀವನದಲ್ಲಿ ಆಗಿದ್ದನ್ನೇ ನೀವು ಬರಿತಾ ಇದ್ದೀರಾ ಅಥವಾ ಇನ್ ಜನರಲ್ ಆಗಿ ಈ ಥರ ಜನರಲ್ ಆಗತ್ತೆ ಅಂತನಾ? ಕೆಲವೆಲ್ಲ ನನಗೆ ಹೊಳೆಯುತ್ತೆ. ಯಾರಿಗೋ ಟಾಂಟ್ ಕೊಡಬೇಕು, ಯಾರಿಗೋ ಏನೋ ಹೇಳ್ಬೇಕಾಗಿರುತ್ತೆ, ನನಗೆ ಹೇಳೋಕ್ಕಾಗಲ್ಲ. ಆವಾಗ ಇಂಥದ್ದೇನೋ ಬಂದ್ಬಿಡುತ್ತೆ, ಬರೀತೀನಿ. ಕೆಲವೆಲ್ಲ ಇಂಗ್ಲೀಷಿಂದ ಟ್ರಾನ್ಸ್ಲೇಟ್ ಮಾಡ್ತೀನಿ, ಗುಲ್ಜಾರ್ದು ಮಾಡ್ತೀನಿ. ಆಮೇಲೆ ಕೆಲವ್ರದ್ದು ನಾನು ಕ್ರೆಡಿಟ್ ಹಾಕ್ತೀನಿ. ಯಾರಿಂದ? ಭೈರಪ್ಪ ಅವರಿಂದ, DVG ಇಂದ, ಕುವೆಂಪುದು, ಅದರ ಸಿದ್ದೇಶ್ವರ ಸ್ವಾಮಿಗಳದು, ಯಾರ್ದು ಓದಿರ್ತೀನಲ್ಲ ಅದಕ್ಕೆ ಅವ್ರ ಹೆಸ್ರು ಹಾಕ್ತೀನಿ. ಕೆಲವೆಲ್ಲ ಇಂಗ್ಲೀಷ್ದೆಲ್ಲ ಇದು ಮಾಡ್ತೀನಿ. ಬೆಕ್ಕು ಸಿಂಹವಾಗುವುದನ್ನು ಕನಸು ಕಂಡರೆ ಮೊದಲು ಇಲಿ ತಿನ್ನುವುದನ್ನು ಬಿಡಬೇಕು ಅಂತ ಒಂದು ಬರೆದೆ, ತುಂಬ ಶೇರ್ ಆಗಿತ್ತು. ಅದು ಇಂಗ್ಲೀಷ್ದದು. ಅಂದರೆ ಅದನ್ನ ಯಥಾವತ್ತು ಟ್ರಾನ್ಸ್ಲೇಟ್ ಮಾಡಲ್ಲ ನಾನು, ನನಗೆ ಬೇಕಾದಂಗೆ ಅದನ್ನು ಭಾವಾರ್ಥ ಮಾಡ್ಕೋತೀನಿ. ಕೆಲವೆಲ್ಲ ಗುಲ್ಜಾರ್ದು ಅಷ್ಟೇ, ಯಥಾವತ್ತು ಮಾಡಲ್ಲ, ನನಗೆ ಬೇಕಾದಂತೆ ನನ್ನ ಪದಗಳು ಸೇರಿಸ್ಕೋತೀನಿ. ಕೆಲವಕ್ಕೆಲ್ಲ ಕೃಷ್ಣ ಅಂತ ಹಾಕ್ಬಿಡ್ತೀನಿ. ಕೆಲವರು ಭಗವದ್ಗೀತೆಯಲ್ಲೇ ಇಲ್ಲ ಇದು ಕೃಷ್ಣನೇ ಹೇಳಿಲ್ಲ, ಹೆಂಗೆ ಹಾಕಿದ್ರಿ ಅಂತ ಜಗಳ
ಹಂಗೂ ಬರುತ್ತಾ ನಿಮ್ಗೆ? ಓಕೆ. ಈ ದಾರಿ ತಪ್ಪಿಸ್ತಿದ್ದೀರಾ ಅಂತಾರೆ. ಸೊ ನಾನು ಕಾಶಿಗೆ ಹೋಗಿದ್ದೆ. ಕಾಶಿಗೆ ಹೋಗಿದ್ದಾಗ ಗಂಗೆನಲ್ಲಿ ಎಲ್ಲ ಸ್ನಾನ ಮಾಡ್ತಾಯಿದ್ರು. ಥಾಟ್ ಬಂತು ನನಗೆ, ಭೀಷ್ಮ ಯಾರು? ಗಂಗೆ ಪುತ್ರ. ಹೌದು. ಗಂಗೆ ಪುತ್ರನಿಗೂ ಕರ್ಮ ಕಳೀಲಿಲ್ಲ. ನಾವು ಅಲ್ಲಿ ನೀರಲ್ಲಿ ಎದ್ದು ಬಂದರೆ ಮಿಂದು ಬಂದರೆ ಎಷ್ಟು ಗಂಗೆನಲ್ಲಿ ಅಂತ. ಅದು ಭಾರಿ ಕ್ರಿಟಿಸೈಸ್ ಆಯ್ತು ಅದು. ಆ ಕ್ಷಣ ಥಾಟ್ ಅಲ್ವಾ, ಅವನನ್ನು ಬಿಡ್ಲಿಲ್ಲ ಕರ್ಮ ಭೀಷ್ಮ. ಸೊ ನಾವು ಗಂಗೆನಲ್ಲಿ ಮುಳುಗು ಬಂದ್ರೂ ಇದಾಗತ್ತಾ ನನ್ನ ಒಂದು ಅದು ತಿದ್ದಿತೀನಿ ತುಂಬ ಸರಿ. ಒಂದು ಸೆಂಟೆನ್ಸ್ ಆಗೋ ತನಕ ತಿದ್ದಿ ಬರಿತೀನಿ. ಹಂಗೆ ಬರ್ದ ಹಂಗೆ ಎಲ್ಲವೂ ಹೊಳೆದಿದ್ದು ಹಿಂಗೆ ನಾನು ಪೆನ್ನಲ್ಲೇ ಬರಿತೀನಿ. ಮುಂಚೆ ನಾನು ಹಂಗೆ ಸ್ಟೇಟಸ್ ಅಲ್ಲಿ ಟೈಪ್ ಮಾಡಿ ಹಾಕ್ತಿದ್ದೆ. ಅದನ್ನ ಯಾರೋ ಸ್ಕ್ರೀನ್ ಶಾಟ್ ತೆಗೆದು ಹಾಕೊಂಡ್ಬಿಡ್ತಾ ಇದ್ರು. ನಂದು ಅಂತ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ನಾನೇನು ಹೆಸರು ಇದ್ರಲ್ಲಿ ಹಾಕ್ತಿರ್ಲಿಲ್ಲ ವಾಟ್ಸಪ್ ಸ್ಟೇಟಸ್ ಅಲ್ಲಿ. ಕೊನೆಗೊಂದಿನ ನನಗೆ ಬರೆಯೋದು ತುಂಬಾ ಇಷ್ಟ, ತುಂಬಾ ಬರಿತಾ ಇದ್ದೆ ನಾನು ಪೆನ್ನಲ್ಲಿ. ಅದೇ ಮತ್ತೆ ಯಾಕೆ ನಾನು ಬರಿಬಾರ್ದು ಅಂತ ಶುರು ಮಾಡಿದೆ. ಇವಾಗ ನನ್ನ ಹ್ಯಾಂಡ್ ರೈಟಿಂಗೇ ನನ್ನ ಐಡೆಂಟಿಟಿ. ಅಲ್ಲ, ನಾನು ಅದನ್ನ ಫೇಸ್ಬುಕ್ ಅಲ್ಲಿ ನೋಡಿರ್ತೀನಿ ಆಯ್ತಾ, ಅದನ್ನ ಓದ್ಬಿಟ್ಟು ನಾನು ಸುಮ್ಮನೆ ಆಗಿರ್ತೀನಿ. ಅದೇನಾಗ್ತಾ ಇದೆ ಅಂತಂದ್ರೆ ನಾನು ವಾಟ್ಸ್ಆಪ್ ಅಲ್ಲಿ ಎಷ್ಟೊಂದ್ ಜನ ಸ್ಟೇಟಸ್ ಅದನ್ನ ಹಾಕಿ ಇದನ್ನೆಲ್ಲ ನೋಡಿದ್ದೀನಲ್ಲ ಅಂತ. ಈಗ ತುಂಬಾ ಜನ ಹಂಗೆ ಹೇಳ್ತಾರೆ, ಅವ್ರಿಗೆಲ್ಲರೂ ಈಗ ನನ್ನ ಹ್ಯಾಂಡ್ ರೈಟಿಂಗ್ ಅಂತ ಗೊತ್ತಾಗಿದೆಯಲ್ಲ, ಮೇಡಮ್ ನಿಮ್ಮ ಹ್ಯಾಂಡ್ ರೈಟಿಂಗ್ ಇದು, ನಿಮ್ಮ ಹೆಸರು ಹಾಕೊಳ್ಳಿ ಅಂತಾರೆ. ಅರೆ ನನ್ನ ಹ್ಯಾಂಡ್ ರೈಟಿಂಗೇ ನನ್ನ ಐಡೆಂಟಿಟಿ, ಗೊತ್ತಾಗ್ಬಿಡತ್ತೆ ನಾನು ಯಾಕೆ ಹೆಸರು ಹಾಕೋಬೇಕು ಅಂತ. ಸೊ ತುಂಬಾ ಜನ ನನ್ನ ಹ್ಯಾಂಡ್ ರೈಟಿಂಗ್ಗೆ ಒಂದಷ್ಟು ಜನ ಫ್ಯಾನ್ಸ್ ಇದ್ದಾರೆ. ತುಂಬಾ ಜನ ಪೆನ್ಗಳೆಲ್ಲ ಕಳಿಸಿದ್ದಾರೆ ಗಿಫ್ಟ್ ಆಗಿ, ಈ ಪೆನ್ನಲ್ಲಿ ಬರೀರಿ ಅಂತೆಲ್ಲ. ಸೊ ಹ್ಯಾಂಡ್ ರೈಟಿಂಗ್ಗೆ ಎಷ್ಟು ಒಂದು ಶಕ್ತಿ ಇದೆ ಅಂತ ನಾನು ಬರೆಯೋಕ್ಕೆ ಶುರು ಮಾಡಿದ್ಮೇಲೆ ಗೊತ್ತಾಗಿದ್ದು. ತುಂಬ ಜನ ಟ್ರೈ ಮಾಡ್ತಿದ್ದಾರೆ, ತುಂಬ ಜನ ಬರೀತಿದ್ದಾರೆ ಇವಾಗ. ಅವರು ಪೆನ್ನಲ್ಲಿ ಬರೆದು ಅವರು ಹಾಕಕ್ಕೆ ಶುರು ಮಾಡಿದ್ದಾರೆ. ತುಂಬ ಜನ ನನ್ನ ಫ್ರೆಂಡ್ಸು ನನಗೆ ಕಳಿಸ್ತಾರೆ, ನೋಡಿ ನನ್ನ ಹ್ಯಾಂಡ್ ರೈಟಿಂಗ್ ನೋಡಿ ಅಂತ. ಆಮೇಲೆ ನನಗೆಲ್ಲ ಹೇಳ್ತಾರೆ, ನಿಮ್ಮದು ವಿಶ್ವೇಶ್ವರ ಭಟ್ರ ಥರ ಇದೆ ಹ್ಯಾಂಡ್ ರೈಟಿಂಗು ಅಂತಾರೆ. ಸೊ ಹ್ಯಾಂಡ್ ರೈಟಿಂಗ್ ಪೆನ್ನಲ್ಲಿ ಬರಿಬೇಕು, ಅದು ಮಜಾನೇ ಮಜಾ. ಆಮೇಲೆ ಬರೀತಾ ಹೋಗ್ತಿದ್ರೆ ನಿಮ್ಗೆ ಬೇರೆ ಬೇರೆ ಏನೇನೋ ಥಾಟ್ಸ್ ಬರುತ್ತೆ, ಗೊತ್ತಾ, ತುಂಬ ಬರುತ್ತೆ. ನಾವು ಓದೋದಕ್ಕಿಂತ ನಾವು ಬರೀತೀವಲ್ಲ ಅದು ಮಜಾ ಇರುತ್ತೆ. ತುಂಬಾ ಜನರದ್ದು ತಗೊಳ್ತೀನಿ ನಾನು. ಯಾರೋ ಎಲ್ಲೋ ಒಂದು ಯಾವುದೋ ಚೆನ್ನಾಗಿ ಕಂಡ್ರೆ, ಎಲ್ಲೋ ಒಂದು ಬಸ್ಸಲ್ಲಿ ಒಂದು ಹೋಟೆಲ್ ಹತ್ರ ಬರ್ದ ಅದನ್ನ ಬರಿತೀನಿ. ಎಲ್ಲವೂ ನಂದೇ ಅಂತೇನೇನಿಲ್ಲ, ಎಲ್ಲವೂ ನಂದಾಗಿರಲ್ಲ, ನಂದಿಲ್ಲ ಎಲ್ಲವೂ. ಸೊ ಈಗ ಇಷ್ಟೆಲ್ಲದ್ರ ಮಧ್ಯೆ ನಿಮ್ಮ ತಂದೆ ತಾಯಿನ ನೀವು ನೆನೆಸ್ಕೊಂಡ್ರೆ, ಸೊ ನಿಮ್ಮ ಒಂದು ಥ್ರೂ ಔಟ್ ಜರ್ನಿ ಅವ್ರು ನೋಡಿದ್ದಾರೆ. ನೀವು ಪತ್ರಿಕೋದ್ಯಮ ಸೇರಿದಾಗ ಅಲ್ಲಿ ಪಟ್ಟಂತಹ ಸ್ಟ್ರಗಲ್ಲು, ರಾತ್ರಿ ಒಬ್ರೊಬ್ಬರೇ ಓಡಾಡಬೇಕು, ಪ್ರತಿಯೊಂದನ್ನು ನಿಮ್ಮ ತಂದೆ ತಾಯಿ ನೋಡಿರ್ತಾರೆ. ಸೊ ಇವಾಗ ಎಷ್ಟು ಒಳ್ಳೆ ಹುದ್ದೆಗೆ ನೀವು ಜಾಯಿನ್ ಆಗ್ತೀರಿ, ಈ ಟೈಮಲ್ಲಿ ಅವ್ರನ್ನ ಯಾವ ಥರ ನೆನಪಿಸ್ಕೊಳ್ತೀರಾ? ಅವ್ರು ಯಾವ ಥರ ನಿಮಗೆ ಸಪೋರ್ಟಿವ್ ಆಗಿದ್ರು? ನಿಮ್ಮ ಹಸ್ಬೆಂಡ್ ಬರೋದಕ್ಕೂ ಮುಂಚೆ ಅವ್ರು ಯಾವ ಥರ ಸಪೋರ್ಟಿವ್? ನಮ್ಮ ತಂದೆಗೆ ಹೆಣ್ಮಕ್ಳು ಓದಬೇಕು ಅನ್ನೋದು ತುಂಬ ಆಸೆ ಇತ್ತು. ತುಂಬ ಆಸೆ. ನಾವು 4 ಜನ ಹೆಣ್ಮಕ್ಳು, ಓದಿದ್ದು ನಾನೊಬ್ಳೆ. ಓಕೆ, ಹೌದಾ? ಅಂದರೆ ಹೈಯೆಸ್ಟ್. ನನ್ನ ಇನ್ನೊಬ್ಳು ಚಿಕ್ಕ ತಂಗಿನೂ ಓದಿದ್ಲು, ಆದರೆ ಇಬ್ಬರು ಅಷ್ಟು ಓದಲಿಲ್ಲ. ಅಂದರೆ ನಮ್ಮ ಅಪ್ಪಂಗೆ ಸಿಕ್ಕಾಪಟ್ಟೆ ಹೆಣ್ಮಕ್ಳು ಓದಬೇಕು ಭಾರಿ ಇಷ್ಟ ಇತ್ತು ಅವರಿಗೆ. ಸೊ ನಾನು ಓದೋಕೆ ಶುರು ಮಾಡಿದ್ಮೇಲೆ ನಮ್ಮ ಅಪ್ಪನಿಗೆ ಏನೋ ನಂಬಿಕೆ ಬಂದಿವಳು, ಏನೋ ಓದ್ತಾಳೆ, ಏನೋ ಬರೀತಾಳಲ್ಲ, ಇಷ್ಟೊಂದು ಓದ್ತಾಳಲ್ಲ ಅಂತ. ನಾನು ಕೇಳಿದ ಪುಸ್ತಕ ತಂದುಕೊಡೋರು, ನಾನು ಕೇಳಿದ ಮ್ಯಾಗ್ಝಿನ್ ತಂದುಕೊಡೋರು, ಪೆನ್ ತಂದುಕೊಡೋರು, ಪೆನ್ ಹುಚ್ಚು ನನಗೆ, ಪೆನ್ ತಂದುಕೊಡೋರು, ಏನೋ ಬರೀತಾಳೆ. ಕೇಳ್ತಿರ್ಲಿಲ್ಲ ಏನು ಬರೀತಿದ್ಯಾ, ಏನು ಓದ್ತಿದ್ಯಾ ಅಂತ. ನಮ್ಮಮ್ಮ ಸ್ವಲ್ಪ ಅಮ್ಮಂದಿರು ಗೊತ್ತಲ್ಲ, ಈ ಮಿಡ್ಲ್ ಕ್ಲಾಸ್. ನಮ್ಮಪ್ಪ ಪೊಲೀಸ್ ಆಗಿದ್ರು. ಸೊ ಹಾಗಾಗಿ ನಮ್ಮಪ್ಪ ತುಂಬ ಸಪೋರ್ಟಿವ್. ಕೇಳ್ತಿರ್ಲಿಲ್ಲ ಏನು ಮಾಡ್ತಿದ್ಯಾ, ಏನು ಮಾಡ್ತಿ. ನಮ್ಮಮ್ಮಂಗೆ ನಾನು ಡಿಗ್ರಿ ಮುಗಿಸಿದ್ಮೇಲೆ PUC ಆದಮೇಲೆ ನಮ್ಮಮ್ಮಂಗೆ ನಂಬಿಕೆ ಬಂತು, ಇವಳು ಓದ್ತಾಳೆ ಅಂತ. ಅದಕ್ಕೆ ಮುಂಚೆ ಮದುವೆ ಮಾಡಿಬಿಡಬೇಕು, ದೊಡ್ಡವಳು ಅನ್ನೋದಿತ್ತು. ನಾನು ಡಿಗ್ರಿ ಎಲ್ಲ ಹೋದ್ಮೇಲೆ ನಮ್ಮಮ್ಮಂಗೂ ನಂಬಿಕೆ ಬಂತು. ಸೊ ನನ್ನ ಈ ಧೈರ್ಯ, ಈ ಗಟ್ಟಿತನ ಎಲ್ಲ ನಮ್ಮಮ್ಮನ ಕೊಡುಗೆ. ನಮ್ಮಮ್ಮ ಸಿಕ್ಕಾಬಟ್ಟೆ ಸ್ಟ್ರಾಂಗ್ ಲೇಡಿ, ಹಿಟ್ಲರ್ ಥರ ಶಿಸ್ತು ಎಲ್ಲ ಕಲಿಸಿದ್ದೆ ನಮ್ಮಮ್ಮ. ನಮ್ಮಪ್ಪ ಸಾಫ್ಟ್, ತುಂಬ ಸಾಫ್ಟು. ಆದರೆ ಏನು ಓದ್ತೀಯ ಓದು. ಅವ್ರಿಗೆ ಏನು ಓದಬೇಕು ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ನನಗೆ ದಾರಿ ತೋರಿಸೋಷ್ಟು ನಾಲೆಡ್ಜ್ ಅವ್ರಿಗಿರಲಿಲ್ಲ. ಆದರೆ ಓದಬೇಕು ಅನ್ನೋದಷ್ಟೇ ಗೊತ್ತಿತ್ತು ಅವರಿಗೆ. ಓದಿದರೆ ನಿನ್ನ ಬದುಕು ನಿನ್ನ ಕೈಯಲ್ಲಿ ಅಷ್ಟೇ, ಅದು ಅವರ ವೇದವಾಕ್ಯ. ಆಮೇಲೆ ಓದ್ತೀನಿ ಅಂತ ತೀರ್ಮಾನ ಮಾಡಿದ್ಮೇಲೆ ವಾಪಸ್ ಹಿಂದಕ್ಕೆ ಬರಬೇಡ, ಅರ್ಧಕ್ಕೆ ನಿಲ್ಲಿಸೋದು, ಫೇಲ್ ಆದೆ ಅನ್ನೋದು ಅದು ಯಾವುದೂ ಇರಕೂಡ್ದು. ನೀನು ಓದ್ತೀನಿ ಅಂತ ತೀರ್ಮಾನ ಮಾಡಿದ್ಯಾ, ಓದು, ನಿಲ್ಲಿಸ್ಬೇಡ. ಇದೇ ನಮ್ಮಪ್ಪ ನನ್ನ ಲೈಫಲ್ಲಿ ಹೇಳ್ಕೊಟ್ಟಿದ್ದು ಒಂದೇ ಒಂದು. ನೀನೇನು ತೀರ್ಮಾನ ಮಾಡಿ ಈ ರೋಡಲ್ಲಿ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ಯಾ, ಆ ರೋಡ್ ಮುಗಿಯೋ ತನಕ ನಡ್ಕೊಂಡೇ ಹೋಗ್ಬೇಕು ಅಂತ ತೀರ್ಮಾನ ನಡ್ಕೊಂಡೇ ಹೋಗು. ಮಧ್ಯದಲ್ಲಿ ಆಟೋ ಹತ್ತೀನಿ, ಕಾಲು ನೋವು ಬಂತು, ಬಸ್ ಹತ್ತೀನಿ ಅಂತ ಯಾವ ಕಾರಣಕ್ಕೂ ಆ ನಿರ್ಧಾರದಿಂದ ಹಿಂದೆ ಸರಿಬೇಡ. ನಂಗೆ ಹೌದಲ್ವಾ, ನಮ್ಮಪ್ಪ ನನ್ನ ಜೀವನದಲ್ಲಿ ಅದೊಂದೇ ನನಗೆ ಹೇಳ್ಕೊಟ್ಟಿತ್ತು. ಏನು ತೀರ್ಮಾನ ಮಾಡಿದ್ಯಾ ಆ ತೀರ್ಮಾನದಿಂದ ಹಿಂದೆ ಸರಿಬೇಡ, ಅದೆಷ್ಟೇ ಕಷ್ಟ ಆದರೂ ಸರಿ ಅಂತ.
ಸೊ ಹಂಗಾಗಿ ನಾನು ತೀರ್ಮಾನ ಮಾಡಿದ್ರೆ ಮುಗೀತು. ಏನೇ ಮಧ್ಯೆ ಎಷ್ಟೇ ಅಡೆತಡೆ ಬರಲಿ ನಾನು ಅಲ್ಲಿ ತನಕ ಹೋಗ್ತೀನಿ. ಸೊ ಓದಿದೆ. ಜರ್ನಲಿಸಮ್ ಅಂದರೆ ಏನು ಅಂತಲೂ ನಮ್ಮ ಪಾಪ ನಮ್ಮ ತಂದೆ ತಾಯಿಗೆ ಗೊತ್ತಿರಲಿಲ್ಲ. ನಾನೇ ಹೇಳಿದೆ ಜರ್ನಲಿಸಮ್ ಸೇರ್ಕೋದು. ನಮ್ಮಪ್ಪ ಕೇಳಿದ ಒಂದೇ ಪ್ರಶ್ನೆ, ಕೆಲಸ ಸಿಗುತ್ತಾ? ಸಿಗುತ್ತೆ ಕಣಪ್ಪ. ಎಷ್ಟು ಇನ್ನೋಸೆಂಟ್. ಅಷ್ಟು ಇನ್ನೋಸೆಂಟ್. ನಮ್ಮಪ್ಪ ತುಂಬ ಓದ್ತಾ ಇದ್ರು. ಇಡೀ ಪತ್ರಿಕೆನ ಕೊನೆ ಪಬ್ಲಿಷರ್ ಹೆಸರು ತನಕ ಓದ್ತೀಯೇನಪ್ಪ ಅಂತ ರೇಗಿಸ್ತಿದ್ದೆ ನಾನು. ಅಲ್ಲಿ ತನಕ ಓದೋರು, ಅಷ್ಟು ಓದೋ ಹುಚ್ಚು. ಸೊ ನಮ್ಮಪ್ಪನಿಂದ ನಮ್ಮ ಭಾವನಿಂದ ನನಗೆ ಬಂದಿದ್ದು. ಸೊ ಬಹುಶಃ ಅವರು ನಾನು ಇಡೀ ಲೆವೆಲ್ ತನಕ ಅವ್ರು ನೋಡಬೇಕಿತ್ತು, ಅವರಿಲ್ಲ ಅಷ್ಟೇ. ನಮ್ಮ ತಂದೆ ಇನ್ನೂ ಬೇಗ, ನಾನು ಸುವರ್ಣ ಬಂದಾಗಲೇ ತೀರ್ಕೊಂಡ್ಬಿಟ್ರು. ನಮ್ಮ ತಾಯಿಗೆ 2 ವರ್ಷದಿಂದ. ನಮ್ಮ ತಾಯಿಗೆ ಇದೆಲ್ಲ ಸಂತೋಷ ಪಟ್ಟಿದ್ರು ಅವರು. ಪ್ರಶಸ್ತಿಗಳು ಅದು ಇದೆಲ್ಲ ಬಂದಾಗ ತುಂಬ ಖುಷಿ ಪಟ್ಟಿದ್ರು. ಆದರೆ ಅವರೆಲ್ಲ ತುಂಬ ಇನ್ನೋಸೆಂಟ್. ಅಂದರೆ ಇದೊಂದು ಸಾಧನೆ ಅಂತ ಗೊತ್ತಾಗ್ತಿರ್ಲಿಲ್ಲ ಅವರಿಗೆ. ನನ್ನ ಮಗಳೇನೋ, ಅವ್ರಿಗೆಲ್ಲ ಏನಿದ್ದು ಒಳ್ಳೆ ಹೆಸರು ತಗೋಬೇಕು, ಹೆಸರು ಕೆಡಿಸ್ಕೋಬಾರ್ದು ಅಷ್ಟೇ. ಅದೆಷ್ಟು ಇಂಪಾರ್ಟೆಂಟ್ ಅಲ್ವಾ. ನಾವು ಹೆಸರು ತಗೋಬೇಕು, ಹೆಸರು ಕೆಡಿಸ್ಕೋಬಾರ್ದು, ಅದೊಂದು ಸಮಾಧಾನ ಇದೆ. ಹೆಸರು ಗಳಿಸಿದ್ದೀನಿ, ಹೆಸರು ಕೆಡಿಸ್ಕೊಂಡಿಲ್ಲ. ಅವ್ರು ಹೇಳ್ತಿದ್ದದ್ದು 2. ಈ ಸಾಧನೆ ಅದೆಲ್ಲ ನಂತರದ್ದು. ಆ ಹೆಸರು ಕೆಡಿಸ್ಕೊಳ್ಳದೆ ಇರೋದ್ರಿಂದನೇ ಇಲ್ಲಿ ತನಕ ಬಂದಿದ್ದೇನೆ ಅಂತ ಅನಿಸುತ್ತೆ. ಅದು ನಮ್ಮಮ್ಮ ಹೇಳ್ಕೊಟ್ಟಿದ್ದು, ಹೆಸರು ಕೆಡಿಸ್ಕೋಬಾರ್ದು, ಹೆಸರು ಗಳಿಸ್ಬೇಕು. ಸೊ ಬಹುಶಃ ಅವ್ರು ಇದ್ದಿದ್ರೆ ಸಂತೋಷ 100%. ಅಷ್ಟು ಇನ್ನೋಸೆಂಟ್ ಇದ್ರು ಅವರು. ನಮ್ಮ ತಂದೆಗಂತೂ ಗೊತ್ತಿಲ್ಲ ನಾನು ಈ ಲೆವೆಲ್ಗೆ ಹೋಗ್ತೀನಿ ಅಂತ ಅವ್ರ ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಅನಿಸುತ್ತೆ. ಆದರೆ ಏನೋ ಕೆಲಸ ಸೇರ್ಕೊಂಡಿದ್ದಾಳೆ, ಮಾಡ್ತಿದ್ದಾಳೆ, ಏನೋ ಮಾಡ್ತಿದ್ದಾಳೆ, ತುಂಬ ಇಂಡಿಪೆಂಡೆಂಟ್ ಆಗಿದ್ದಾಳೆ. ನಮ್ಮಮ್ಮ ಇಂಡಿಪೆಂಡೆಂಟಾಗಿ ಇರೋ ಥರ ಮಾಡಿದ್ದು ನಮ್ಮಮ್ಮ. ನಾನು ಬೆಂಗಳೂರಿಗೆ ಬಂದರೂ ನಮ್ಮಮ್ಮ ಬರ್ತಿರ್ಲಿಲ್ಲ. ಒಬ್ಬಳೇ ಇರಬೇಕು, ಒಬ್ಬಳೇ ಎದುರಿಸ್ಬೇಕು ಎಲ್ಲ. ನಾನು ಯಾರು ಬರ್ತಾರೆ ನಿನ್ನ ನೆರವಿಗೆ? ವಾರಕ್ಕೊಂದಿನ ಬರೋರು, ಹೋಗೋರು ಅಷ್ಟೇ. ಸೊ ಆ ಧೈರ್ಯ, ಒಬ್ಬಳೇ ಇರೋವಂಥ ಧೈರ್ಯ ಕಲಿಸಿದ್ದು ನಮ್ಮಮ್ಮ. ಸೊ ಅವರೆಲ್ಲರ ಎಲ್ಲವೂ ಸೇರಿದೆ ನನ್ನ ಇದರಿಂದೆ. ಅವರೆಲ್ಲ ಏನೇನೋ ಒಂದೊಂದು ಕಲಿಸ್ಕೊಟ್ಟೋಗಿದ್ದಾರೆ. ಅದೆಲ್ಲ ಅದನ್ನೆಲ್ಲ ನಾನು ಅಳವಡಿಸ್ಕೊಂಡಿದ್ದೀನಿ, ಯಾವುದನ್ನು ನೆಗ್ಲೆಕ್ಟ್ ಮಾಡಿಲ್ಲ. ಸೊ ಇದು ಇನ್ನೊಂದು ನಾನು ಅಬ್ಸರ್ವ್ ಮಾಡಿದ್ದು, ನಾನು ಒಂದು ನಿಮ್ಮದು FB ಪೋಸ್ಟ್ ನೋಡಿದ್ದೆ. ಆ್ಯಕ್ಟರ್ದು ನೀವು ಒಂದು ಹಾಕ್ಕೊಂಡಿದ್ರಿ, ಕಮಲ್ ಹಾಸನ್ ಸರ್. ನಿಮ್ಮ ತುಂಬ ಇಷ್ಟಪಟ್ಟು ಫೋಟೋ ತೆಗೆಸ್ಕೊಂಡಿರೋದು ಅಂತ ಅದನ್ನ ನಾನು ನೋಡಿದ್ದೆ. ನಂಗೆ ಇನ್ನೂ ನೆನಪಿದೆ. ಬಟ್ ಸರ್ ಕೂಡ ಅಲ್ಲಿ ಜೊತೆಗೆ ಇದ್ರು. ಸೊ ಇವಾಗ ನಾನು ಏನು ಕೇಳೋದಂತಂದ್ರೆ, ಇವಾಗ ಆಬ್ವಿಯಸ್ಲಿ ನಾವು ಜರ್ನಲಿಸ್ಟ್, ನಾವು ತುಂಬ ನ್ಯೂಟ್ರಲ್ ಆಗಿರಬೇಕು, ನಮ್ಮ ಅದೇನು ಇಷ್ಟನೋ ಅದನ್ನ ಎಕ್ಸ್ಪ್ರೆಸ್ ಮಾಡಬಾರ್ದು ಅಂತ ನನಗೂ ತುಂಬ ಜನ ಹೇಳಿದ್ದಾರೆ. ನೀನು ಬಯಾಸ್ಡ್ ಆಗ್ಬಿಡ್ತೀಯಾ, ಹಂಗೆ ಹಿಂಗೆ, ನಿನ್ಗೆ ಯಾರೋ ಫೇವ್ರೇಟ್ ಇರ್ಬೋದು, ನೀನು ಎಕ್ಸ್ಪ್ರೆಸ್ ಮಾಡಿಬಿಡ್ಬಾರ್ದು, ನ್ಯೂಟ್ರಲ್ ಆಗಿರಬೇಕು ಅಂತಂದು. ಬಟ್ ಎಲ್ಲೋ ಒಂದು ಕಡೆ ನಮ್ಮ ಇಷ್ಟಪಟ್ಟವರು ನಮ್ಮ ಜೊತೆ ಇದ್ದಾರೆ, ನಮ್ಮ ಕಣ್ಮುಂದೆ ಇದ್ದಾರೆ ಅಂತಂದ್ರೆ ಅದು ನಾವು ಎಕ್ಸ್ಪ್ರೆಸ್ ಮಾಡ್ಕೊಂಡ್ಬಿಡ್ತೀವಿ. ಸೊ ಇದು ಎಷ್ಟು ಮಟ್ಟಿಗೆ ತಪ್ಪಾಗ್ಬಿಡತ್ತೆ ಅಂತ ಜರ್ನಲಿಸ್ಟ್ ತಮ್ಮ ಒಂದು ಅಭಿಪ್ರಾಯನ, ತಮ್ಮ ಒಂದು ಲೈಕಿಂಗ್ಸ್ನ ಹೇಳ್ಕೊಳ್ಳೋದು, ಅದನ್ನ ತೋರಿಸ್ಪಡಿಸ್ಕೊಳ್ಳೋದು, ಎಕ್ಸ್ಪ್ರೆಸ್ ಮಾಡೋದು, ಅದೆಲ್ಲ ಎಷ್ಟು ಮಟ್ಟಿಗೆ ತಪ್ಪು ಅಂತ ಅನ್ಸುತ್ತೆ ನಿಮಗೆ? ಈಗ ನಾವು ಅದರಲ್ಲಿ ನನ್ನ ಪ್ರಕಾರ ಈಗ ನ್ಯೂಟ್ರಲ್ ಆಗಿರಬೇಕು, ರೈಟ್ ಸರಿ ತಪ್ಪು ಅಲ್ಲ, ನೀವು ತಪ್ಪು ಅಂತಾನೆ ಹೇಳಬೇಕು, ಸರಿ ಅಂತಾನೆ ಹೇಳ್ಬೇಕಲ್ವಾ. ಅದರಲ್ಲಿ ಏನು ನ್ಯೂಟ್ರಲ್ ಇದೆ? ತಪ್ಪು ಅನ್ನೋದನ್ನ ಅದರಲ್ಲಿ ನ್ಯೂಟ್ರಲ್ ಹೆಂಗಿರ್ತೀರಾ ನೀವು? ಸರಿ ಅನ್ನೋದನ್ನ ಹೆಂಗ್ ನ್ಯೂಟ್ರಲ್ ಇರ್ತೀರಾ? ಸರಿನೇ, ಸತ್ಯನೇ. ಆದರೆ ಆ ಸತ್ಯ ಒಬ್ಬೊಬ್ರಿಗೆ ಒಂದೊಂದು ಥರ ಕಾಣ್ಬೋದು ಅಲ್ವಾ. ಸತ್ಯನ ಅನಲೈಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸತ್ಯ ಒಬ್ಬೊಬ್ರಿಗೆ ಒಂದೊಂದು ಥರ ಕಾಣುತ್ತೆ, ಕುರುಡ ಆನೆ ಮುಟ್ಟದಂಗೆ ಅಲ್ವಾ. ಸತ್ಯ ಯಾವತ್ತಿದ್ರೂ ಸತ್ಯ. ಈಗ ನಾನು ಸತ್ಯ ಹೇಳ್ತೀನಿ ಅಂತ ಅಂದಾಗ ಯಾರಿಗೂ ಅದು ಅಪ್ರಿಯ ಆದವರು ವಿರೋಧ ಮಾಡ್ತಾರೆ. ಹಂಗಂತ ನಾನು ಸತ್ಯ ಹೇಳ್ದೆ ಇರೋಕ್ಕಾಗುತ್ತಾ? ನನಗೆ ಕಮಲ್ ಹಾಸನ್ ಇಷ್ಟ, ಅದು ಸತ್ಯ. ನಾನು ಅದನ್ನ ಸತ್ಯನ ನಾನು ಹೆಂಗ್ ನ್ಯೂಟ್ರಲ್ ಆಗಿ ಹೆಂಗ್ ಬರೆಯೋದು ನಂದು ಅದೇ. ಇವಾಗ ನನಗೆ ಕಮಲ್ ಹಾಸನ್ ಇಷ್ಟ, ನಾನು ಕಮಲ್ ಹಾಸನ್ ಸಿನಿಮಾ ಪ್ರೇಮಿ ಅಂದ್ರೆ ನೀನು ಕಮಲ್ ಹಾಸನ್ ಇಷ್ಟಪಡ್ತೀವಿ ಅಂತಾನೆ ಅರ್ಥ. ಹೌದಪ್ಪ, ನಾನು ಕಮಲ್ ಹಾಸನ್ ಇಷ್ಟಪಡ್ತಿದ್ದೀನಿ ಅಷ್ಟೇ. ಯಾಕೆ ಇಷ್ಟಪಡ್ತಿದೀಯ ಅಂದ್ರೆ ಅದಕ್ಕೆ ಬೇರೆ ಕಾರಣ ಹೇಳ್ಬೋದು. ಅವ್ರ ಸಿನಿಮಾಗಳು, ಅವ್ರು ಒಳ್ಳೆ ಅದ್ಭುತ ನಟ, ಚೆನ್ನಾಗಿ ಮಾಡ್ತಾರೆ. ಇಷ್ಟಪಡೋದೇ ತಪ್ಪು, ನೀನು ಇಷ್ಟಪಟ್ಟೆ ಅಂತ ಹೇಳೋದೇ ತಪ್ಪು ಅಂದರೆ ನಾನು ಇಷ್ಟಪಟ್ಟೆ, ನನಗೆ ಯಾಕೆ ಇಷ್ಟಪಟ್ಟೆ ಅಂತ ಹೇಳ್ಕೊಳ್ಳೋಕೆ ನನ್ನಲ್ಲಿ ಸಮರ್ಥನೆಗಳಿದ್ದಾವೆ. ಸೊ ನೀನು ನನ್ನ ಇಷ್ಟನ ಗೌರವಿಸು, ನಿನ್ಗೆ ಇಷ್ಟ ಇಲ್ಲ ಸುಮ್ಮನೆ ಇದ್ಬಿಡು ಅಷ್ಟೇ. ಸೊ ನಿನಗೆ ಅಪ್ರಿಯ ಅಂತ ಹೇಳ್ಬಿಟ್ಟು ನಾನು ಸತ್ಯ ಹೇಳ್ದೆ ಇರೋಕ್ಕಾಗಲ್ಲ, ಅಥವಾ ನ್ಯೂಟ್ರಲ್ ಮಾಡಿ ಹೇಳ್ತೀನಿ, ಅದೆಲ್ಲ ಸರ್ಕಸ್ ಬೇಡ. ಸರಿ ಅಂದರೆ ಸ್ಟ್ರೈಟ್, ಸರಿ ಅಂದರೆ ಸರಿ, ತಪ್ಪು ಅಂದರೆ ತಪ್ಪು. ಅದು ಯಾವತ್ತೂ ನ್ಯೂಟ್ರಲ್ ಮಾಡೋಕ್ಕಾಗಲ್ಲ ಸರಿ ತಪ್ಪುಗಳನ್ನು.
ಸತ್ಯನೂ ಅಷ್ಟೇ ನ್ಯೂಟ್ರಲ್ ಆಗಿ ಹೇಳೋಕ್ಕಾಗಲ್ಲ. ಏನಿದೆ ಅದು ಹೇಳಲೇಬೇಕು. ಅದೇ ಆನೆ ಕುರುಡ ಆನೆ ಮುಟ್ಟದಂಗೆ ಅವ್ರವ್ರು ಹೇಗೆ ಸತ್ಯ ಕಂಡಿಟ್ಕೋತಾರ ಅದ್ರ ಮೇಲೆ ಡಿಪೆಂಡ್ ಅಷ್ಟೇ. ಓಕೆ, ಸೊ ಅರ್ಣಬ್ ಗೋಸ್ವಾಮಿ ಅವ್ರ ಬಗ್ಗೆ ಮಾತಾಡಲೇಬೇಕು, ಬಿಕಾಸ್ ಎಲ್ರಿಗೂ ಗೊತ್ತು ಅವ್ರು ನಮ್ಮ ಭಾರತದ ಫೈರ್ ಬ್ರ್ಯಾಂಡ್. ಸೊ ನಿಮ್ಮ ಪ್ರಕಾರ, ನಿಮ್ಮ ಕಲ್ಪನೆಯಲ್ಲಿ ಅರ್ಣಬ್ ಗೋಸ್ವಾಮಿ ಅವ್ರು ಹೇಗೆ, ಅವ್ರ ಬಗ್ಗೆ ನೀವೇನು ಅಂದ್ಕೊಂಡಿದ್ದೀರಾ, ಆಮೇಲೆ ಅವ್ರ ಜೊತೆ ಇವಾಗ ನೀವು ಕೆಲಸ ಮಾಡುವಂತಹ ಒಂದು ಎಕ್ಸ್ಪೀರಿಯನ್ಸ್ ನೀವು ಇನ್ನೊಂದ್ಸಲ ಸ್ವಲ್ಪ ದಿನದಲ್ಲೇ ನೀವು ಪಡ್ಕೊಳ್ತೀರಾ, ಸೊ ಅದ್ರ ಬಗ್ಗೆ ಎಲ್ಲ ಓವರ್ ಆಲ್ ಆಗಿ ಹೇಳೋದು. ಇದಾಗಿತ್ತು ಶೋಭಾ ಮ್ಯಾಮ್ ಅವರ ಮಾತು. ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳಿಗಾಗಿ ಶೋಭಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.